ಪ್ರಸಿದ್ಧ ಹೋರಾಟಗಾರ ಪ್ರೇಮ್ ಕುಮಾರ್ ಅವರಿಗೆ ಸನ್ಮಾನ. ಪ್ರೇಮ್ ಕುಮಾರ್ ಅವರ ಸಮಾಜ ಸೇವೆಯನ್ನು ಗಮನಿಸಿ ಅವರ ನಾನಾ ಸಂಘ ಸಂಸ್ಥೆಗಳು ಸಮಾಜ ಸೇವೆ ನೀಡಿ ಸಮಾಜ ಸೇವಾ ರತ್ನ ಎಂಬ ಬಿರುದು ನೀಡಿ ಸನ್ಮಾನಿಸಿದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಸಾಧನೆ. ನನ್ನ ಜೀವದ ಗೆಳೆಯನಾದ ಪ್ರೇಮ್ ಇಂದು ತನ್ನದ ಹಾದಿಯಲ್ಲಿ ಯಶಸ್ಸಿನ ಮೆಟ್ಟಲಿ ಇರುತ್ತಿದ್ದಾನೆ. ಆದರೆ ನನ್ನ ದುಡುಕು ನಿರ್ಧಾರದಿಂದ ನಾನೇ ಅವನನ್ನು ದೂರ ಮಾಡಿಕೊಂಡೆ. ಈ ಅಮರನಾಥನ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಲಹೆ ನೀಡುತ್ತ ಪ್ರತಿ ನನ್ನ ಕೆಲಸ ಕಾರ್ಯಗಳಲ್ಲೂ ಸಲಹೆ ನೀಡುತ್ತಿದ್ದ. ಆದರೆ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದರೆ ತನಗೆ ನೋವಾಯ್ತಂದವನ ಕಂಗಳು ಮಂಜು ಆಗುತ್ತಿದ್ದವು. ಈ ಮರ್ಯಾದೆ ಮಂದಿರಕ್ಕೆ ಸದಾ ಹಿತೈಷಿಯಾಗಿದ್ದ ನನ್ನ ಸ್ನೇಹಿತ ಇವತ್ತು ನನ್ನ ಜೊತೆಲಿಲ್ಲವಲ್ಲ. ಛೇ, ಅವನ ವ್ಯಕ್ತಿತ್ವ ಮುಂದೆ ನಾನು ತೀರ ಸಣ್ಣವನಾಗಿಬಿಟ್ಟೆ. ಒಬ್ಬರೇ ನಿಂತ್ಕೊಂಡು ಏನೋ ಯೋಚನೆ ಮಾಡೋದು ಕಾಣ್ತಾ ಇದೆ. ನಾನು ಅಷ್ಟೊತ್ತಿಂದ ಒಳಗಡೆಯಿಂದ ಕೂಗ್ತಾ ಇದ್ದೀನಿ, ಕೇಳಿಸ್ಲಿಲ್ವಾ ನಿಮ್ಗೆ? ಇಲ್ಲ ಈಶ್ವರ, ಯಾವುದೇ ಒಂದು ವಿಚಾರದಲ್ಲಿ ಮೈ ಮರೆತಿದ್ದೆ, ಹಾಗಾಗಿ ನಿನ್ನ ಕೂಗು ನನಗೆ ಕೇಳಿಸಲಿಲ್ಲ. ಸಾರಿ. ಅಯ್ಯೋ, ಇಷ್ಟಕ್ಕೆಲ್ಲ ಸಾರಿ ಕೇಳೋದ? ಏನ್ರಿ ನೀವು? ನಿಮ್ಗೊಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಸಾರಿ ಕೇಳೋದು ಅಭ್ಯಾಸವಾಗ್ಬಿಟ್ಟಿದೆ. ಹೊರಗಡೆ ಏನೋ ಓಕೆ, ಆದ್ರೆ ಮನೆಯಲ್ಲಿ ಹೆಂಡತಿಗೂ ಕೂಡ ಸಾರಿ ಕೇಳೋದಾ? ಐಶ್ವರ್ಯ, ಹೊರ ಜಗತ್ತಿನಲ್ಲಾಗಲಿ ಮನೆ ಒಳಗಡೆ ಆಗಲಿ ನಾವು ಮಾಡಿದ ತಪ್ಪು ಅದರಿಂದ ಇನ್ನೊಬ್ಬರಿಗೆ ನೋವಾಗುತ್ತಿದೆ ಗೊತ್ತಾದ ತಕ್ಷಣವೇ ಮನುಷ್ಯ ಕ್ಷಮೆ ಕೋರಬೇಕು. ಇಲ್ಲವಾದರೆ ನಮ್ಮ ಬೆಸರುವ ಸ್ನೇಹ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತವೆ. ಇದು ನನ್ನ ಜೀವನದಲ್ಲಿ ಘಟಿಸಿರುವ ಘಟನೆ ಕೂಡ ನನ್ನ ಸ್ವಂತ ಅನುಭವ. ಏನು ನಿಮ್ಮ ಅನುಭವನ? ಹೌದು ಐಶ್ವರ್ಯ, ನನ್ನ ಬಾಲ್ಯ ಸ್ನೇಹಿತನೊಬ್ಬ ಪ್ರೇಮ್ ಕುಮಾರ್ ಅಂತ ದೊಡ್ಡ ಹೋರಾಟಗಾರ. ನಮ್ಮ ಸ್ನೇಹ ಹೇಗಿತ್ತಂದರೆ ಇಡೀ ಊರು ನಮ್ಮ ಬಗ್ಗೆ ಮಾತನಾಡಿಕೊಳ್ಳುತ್ತಿತ್ತು. ಎರಡು ದೇಹ ಒಂದೇ ಜೀವ ಎನ್ನುವಾಗಿ ಅನ್ಯೂನ್ಯಾಗಿದ್ದೆವು. ಆದರೆ ನಮ್ಮ ಭಾಗದಲ್ಲಿ ನೀರಾವರಿ ಯೋಜನೆಗಾಗಿ ಹೋರಾಟ ಪ್ರಾರಂಭಿಸಿದ. ಆ ಯೋಜನೆ ಜಾರಿಯಾದರೆ ನನ್ನ ಎಷ್ಟೋ ಎಕರೆ ಭೂಮಿ ಮುಳುಗಡೆಯಾಗೋಗುತ್ತದೆ. ಅದಕ್ಕೆ ನನಗೋಸ್ಕರ ಈ ಚಳವಳಿ ನಡೆಯದಂತೆ ನೋಡಿಕೊಂಡು ಒತ್ತಾಯಿಸಿದೆ. ಆದರೆ ಅವನು ನಮ್ಮ ಸ್ನೇಹಕ್ಕಾಗಿ ಅನ್ನ ಕೊಡುವ ರೈತನಿಗೆ ಮೋಸ ಮಾಡದಂತ ಕೂಡ ಖಂಡಿತವಾಗಿ ಹೇಳಿಬಿಟ್ಟ. ಆಸ್ತಿ ಕೈ ಬಿಟ್ಟು ಹೋಗುತ್ತದೆ ಎಂಬ ಸಂಕಟದಲ್ಲಿ ಅವನನ್ನು ನಿಂದಿಸಿ ದೂರ ಮಾಡಿಕೊಂಡೆ. ಅದೇ ಕೋಪದಲ್ಲಿ ನನ್ನ ಮದುವೆಗೂ ಕರೆಯದೆ ಅವಮಾನ ಮಾಡಿದೆ. ಆದರೆ ನನ್ನ ಸ್ವಾರ್ಥಕ್ಕಾಗಿ ಹೀಗೆಲ್ಲ ಮಾಡಬಾರ್ದಾಗಿತ್ತು. ಅವನ ಭಾವನೆಗಳಿಗೂ ಬೆಲೆ ಕೊಡಬೇಕಾಗಿತ್ತು ಅಂತ ಇಂದು ನನಗೆ ಪಶ್ಚಾತ್ತಾಪವಾಗುತ್ತದೆ. ಪಶ್ಚಾತ್ತಾಪದಿಂದ ಪರಿಶುದ್ಧರಾಗಿದ್ದೀರ ಅಂದಮೇಲೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ನೀವಿಬ್ಬರು ಸ್ನೇಹಿತರು ಕೂಡ ಕಾಲ ಬಹು ಸಮೀಪ ಬರ್ತಾ ಇದೆ ನೋಡಿ. ನಿಮ್ಮ ಸಂತೋಷ ನೆಮ್ಮದಿನೇ ನನಗೆ ಮುಖ್ಯ. ಆದರೆ ಎಲ್ಲಿ ನಿಮ್ಮ ಸ್ನೇಹದ ಗುಂಗಿನಲ್ಲಿ ಈ ಸಿಹಿ ಪ್ರೀತಿನ ಮರೆತರೆ ಹೇಗೆ ಅಂತ. ಏನೋ ಸಿಹಿ ಪ್ರೀತಿನ ಮರ್ತೇನೆ ಅಂದರೆ ಗೊತ್ತಾಗ್ಲಿಲ್ವಾ? ಇವತ್ತೇನು ವಿಶೇಷ ಹೇಳಿ? ಇವತ್ತು ನಮ್ಮ ಮದುವೆಯ ದಿನ. ಎಲ್ಲಿಗೂ ಹೋಗೋಣ ಅಂತ ಹೇಳಿದ್ರಿ, ನೆನಪಿದೆಯಾ ನಿಮ್ಗೆ? ಓಹೋ, ಹಾಗೋ. ಅದು ಹೇಗೆ ಮರೆಯಲು ಸಾಧ್ಯ? ಎಲ್ಲ ನೆನಪಿದೆ. ನನ್ನ ಮುದ್ದು ಹೆಂಡತಿಗೆ ಏನಿಷ್ಟನ್ನು ಕೊಡಿಸಲು ಸಿದ್ಧನಾಗಿ ನಿಂತಿರುವೆ. ನೀನು ರೆಡಿಗೆ ಬಾ, ಶಾಪಿಂಗ್ ಹೋಗೋಣ. ನಂಗೆ ಗೊತ್ತಿತ್ತು ರಾಜ, ನೀವು ಮರೋದಿಲ್ಲ ಅಂತ. ಅದಕ್ಕೆ ನಾನು ರೆಡಿಯಾಗೇ ಬಂದಿದ್ದೀನಿ. ಬನ್ನಿ ಹೋಗೋಣ. ಮೊದಲು ನನಗೆ ಕಾಣಿಕಿಸಲಲ್ಲಿ, ನಂತರ ಹುಡುಗರೇ ಮಾತು. ಚೀ ಬಿಡ್ರಿ, ಇದೇನು ಹಗಲತ್ತಲ್ಲೇ ನಿಮ್ಮ ಆಟ? ರನ್ನಶ್ರೀ ಬರೋ ವೇಳೆ ಆಯ್ತು, ಬನ್ನಿ ಹೋಗೋಣ. ಅಷ್ಟರೊಳಗೆ ಒಂದು ಸಿಹಿ ಮುತ್ತು ಬಾಚಿನ.
ಐಶ್ವರ್ಯ ಇನ್ನೊಂದು ಸುಹುತ್ತಿನ ತಾನಿಗೆ ನೀವಾರೆ ನನಗನಿಗೆ ಸುಹುತ್ತಿನ ತಾನಿಗೆ ನೀವಾರೆ ನನಗನಿಗೆ ಐಶ್ವರ್ಯ ಇನ್ನೊಂದು ಸುಹುತ್ತಿನ ತಾನಿಗೆ ನೀವಾರೆ ನನಗನಿಗೆ ಸುಹುತ್ತಿನ ತಾನಿಗೆ ನೀವಾರೆ ನನಗನಿಗೆ
ಬಾಮ, ನಾವಿಬ್ಬರು ಸ್ವಲ್ಪ ಹೊರಗಡೆ ಅಂದರೆ ಮಾರ್ಕೆಟ್ಗೆ ಶಾಪಿಂಗ್ ಹೋಗ್ತಾ ಇದ್ವಿ. ನೀನು ನಮ್ಮ ಜೊತೆ ಬಂದ್ಬಿಡು, ಹೋಗೋಣ. ಇಲ್ಲ ಅಕ್ಕ, ನನಗೆ ಪರೀಕ್ಷೆ ಹತ್ರ ಬರ್ತಾ ಇದೆ. ಸೊ ವಿದ್ಯಾಭ್ಯಾಸ ಮಾಡೋದು ತುಂಬ ಇದೆ. ನೀವೇ ಹೋಗ್ಬಿಟ್ಟು ಬನ್ನಿ. ಸರಿ ಅಮ್ಮ. ತಂದೆಯ ಪ್ರೀತಿಯ ಕಳೆದುಕೊಂಡಿದ್ದರು, ತಾಯಿಯನ್ನು ಬಾಲ್ಯದಲ್ಲೇ ಕಳೆದುಕೊಂಡಿದ್ದರು. ನಿನ್ನ ನೋವನ್ನು ನುಂಗಿ ಓದಿ ವಿದ್ಯಾವಂತಳಾಗಬೇಕೆಂದು ನಿನ್ನ ಛಲ ನಿನ್ನಲ್ಲಿದೆಯಲ್ಲ, ಆ ಗುರು ನನಗೆ ತುಂಬ ಮೆಚ್ಚಿದೆ. ನನ್ನಕ್ಕನ ಮಗಳು ತನ್ನ ಇಷ್ಟದಂತೆ ಓದಲೆಂದು ಆಸೆ ಇತ್ತು. ಅದಕ್ಕಾಗಿ ನನಗೆ ಇಲ್ಲಿವರೆಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟೆ. ನೀನು ಈ ವರ್ಷ ತೆರೆಗಡೆ ಆಗಿಬಿಟ್ಟರೆ ನನಗೆ ಅದೇ ಸಂತೋಷ. ಖಂಡಿತ ಮಾವ. ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿನ ನಾನು ಕಳೆದುಕೊಂಡಾಗ ಮಗಳಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿಯಿಂದ ಸಾಕಿ ಸಲುವಿದ್ದೀರ ಮಾವ. ನಿಮ್ಮ ನಂಬಿಕೆಯ ನಾನು ಯಾವತ್ತೂ ಸುಳ್ಳು ಮಾಡೋದಿಲ್ಲ ಮಾವ. ಆಯ್ತಮ್ಮ, ಈ ವರ್ಷ ನಿನ್ನ ಓದು ಮುಗಿದ ಕೂಡಲೇ ನಮ್ಮ ಮಣಿತನಕ್ಕಿಂತ ಶ್ರೀಮಂತ ಒಳ್ಳೆಯ ಮಣಿತನ ನೋಡಿ ಮದುವೆ ಮಾಡುತ್ತೇನೆ. ನನ್ನಕ್ಕನ ಮಗಳಾದ ನಿನ್ನನ್ನು ಒಂದು ದಡ ಸೇರಿಸುವ ಜವಾಬ್ದಾರಿಯೂ ನನ್ನ ಮೇಲಿದೆ. ಅದು ನನ್ನ ಕರ್ತವ್ಯವೂ ಕೂಡ. ನೀನು ನಗು ನಗುತ್ತಾ ಬಾಳಿದರೆ ಸಾಕು, ನನ್ನಷ್ಟ ಸಂತೋಷ ಪಡಬರು ಇನ್ಯಾರೂ ಇಲ್ಲ. ಆಯ್ತಮ್ಮ, ನಾವಿನ್ನು ಹೋಗಿ ಬರ್ತೇವಮ್ಮ. ನಿನ್ನ ವಿದ್ಯಾಭ್ಯಾಸಕ್ಕೆ ನೋಡಿಕೊಂಡು. ಆಗಲಿ ಮಾವ. ಮನೆ ಕಡೆ ಹುಷಾರು, ನಾವು ಹೋಗಿ ಬರ್ತೀವಿ. ಬನ್ನಿ ಹೋಗೋಣ. ಇದೇನಿದು ಮಾವ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದಾರಲ್ಲ? ನನ್ನ ಪ್ರೇಮ್ ಮತ್ತು ನನ್ನ ಪ್ರೀತಿ ವಿಚಾರ ಮಾವನಿಗೇನಾದರೂ ತಿಳಿತಾ? ಛೇ, ತಿಳಿಯೋಕೆ ಸಾಧ್ಯನೇ ಇಲ್ಲ. ಆದಷ್ಟು ಬೇಗ ಮಾವನ ಹತ್ರ ಈ ವಿಚಾರ ಹೇಗೆ ಹೇಳೋದು? ಹೇಗಾದರೂ ಮಾಡಿ ಮಾವನಿಗೆ ಆದಷ್ಟು ಬೇಗ ಈ ವಿಷಯನ ತಿಳಿಸ್ಲೇಬೇಕು.